ಇವರು ನಮ್ಮ ಬಿ ಜೆ ಪಿಯವರು ಇದ್ದಾರಲ್ಲ, ಎಡಬಿಡಿಂಗಿ ನಾಯಕರು ಅವರು ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತಾರೆ. ಏನಾರ ಪಬ್ಲಿಕ್ ವಿರೋಧವಾಗಿರೋದಾದರೆ ಕಾಂಗ್ರೆಸ್ ಮೇಲೆ ಹಾಕ್ಬಿಡೋದು. ಅಬ್ಜೆಕ್ಷನ್ಸ್ ಹಾಕ್ತಾರೆ, ಪ್ರೈವೇಟ್ ಆಪ್ರೇಟರ್ಸ್ ಹಾಕ್ತಾರೆ, ಇಲ್ಲೇ ಇದ್ದಾರೆ ನೋಡಿ, ಹಿಂದೆ ಕೂತಿದ್ದಾರೆ. ಆದರೆ ನಾವು ಮಕ್ಕಳ ಹಿತದೃಷ್ಟಿಯಿಂದ ನಾವು ನೋಡಬೇಕಲ್ಲ. ಡ್ರೈವಿಂಗ್ ಮಾಡೋವಂಥವ್ರು ಹೋದರೆ ಸೆನ್ಸಾರೇ ಮಾರ್ಕ್ಸ್ ಹಾಕ್ಕೊಂಡು ಹೋಗುತ್ತೆ. ಫೇಲು ಮಾಡೋದೇ, ಪಾಸ್ ಮಾಡೋದು ಅದೇ. ಮ್ಯಾನ್ಯುಯಲ್ ಆದರೆ ಗೊತ್ತಲ್ಲ ನಿಮಗೆ, ಪಾಸು ಮಾಡ್ತಾರೆ, ಫೇಲು ಮಾಡ್ತಾಯಿದ್ರು, ಅದು ತಪ್ಪೋಗುತ್ತದು. ಇಲ್ಲಿ ಜನರಲ್ಲಾಗಿ ಎಲ್ಲ ನಾವು ಹೋದಾಗ ನಾನು ನಮ್ಮ ಇದು ಬಸ್ ಸ್ಟ್ಯಾಂಡುಗಳು ಮತ್ತು ನಮ್ಮ ಡಿವಿಷನಲ್ ಆಫೀಸಸ್ಸು ಎಲ್ಲ ಒಂದು ರೌಂಡ್ ಹೋಗ್ತೀನಿ ಸಮಯ ಇದ್ದಂಥ ಸಂದರ್ಭದಲ್ಲಿ. ಇವತ್ತು ಕೂಡ ಇಲ್ಲಿ ಬಂದು ಇಲ್ಲಿ RTO ಕಚೇರಿಯಲ್ಲಿ ಏನೇನು ಆಗ್ತಾಯಿದೆ ಅಂತ ಕೇಳಿದೆ. ಮತ್ತು ಡ್ರೈವಿಂಗ್ ಲೈಸೆನ್ಸು ಒಟ್ಟು ಇನ್ನು 18 ಮಾತ್ರ ಬಾಕಿ ಇದೆ. ಹೋದ ತಿಂಗಳು 494 ಕ್ಲಿಯರ್ ಮಾಡಿದ್ದಾರೆ, 18 ಬಾಕಿ ಇದೆ. ಆಮೇಲೆ ನ್ಯೂ ಕ್ಲಾಸ್ ಆಫ್ ವೆಹಿಕಲ್ಸ್ ಟು ಡ್ರೈವಿಂಗ್ ಲೈಸೆನ್ಸು ಬರೀ 7 ಬಾಕಿ ಇದೆ, 100 ಜನಕ್ಕೆ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಲರ್ನರ್ಸ್ ಲೈಸೆನ್ಸು 378 ಕ್ಲಿಯರ್ ಮಾಡಿದರೆ, 1 ಮಾತ್ರ ಬಾಕಿ ಇದೆ. ಆಮೇಲೆ ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸು 444 ಕ್ಲಿಯರ್ ಮಾಡಿದರೆ, 13 ಮಾತ್ರ ಬಾಕಿ ಇದೆ. ಒಟ್ಟು 1462 ಜನ 462 ಈ ಡ್ರೈವಿಂಗ್ ಲೈಸೆನ್ಸು ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕೂಡ ಕ್ಲಿಯರ್ ಮಾಡಿದ್ದಾರೆ. ಬಿಲ್ಡಿಂಗು ಕೂಡ ಭಾಳ ವರ್ಷ ಆಗಿದೆ, ಸುಣ್ಣ ಬಣ್ಣ ಹೊಡೆದು. ಬಂದ ತಕ್ಷಣ ನಾನು ಹೇಳಿದೆ, ನಾನು ಹಿಂದೆ ಒಂದು 7-8 ವರ್ಷಕ್ಕೆ ಮುಂಚೆ ಬಂದಿದ್ದಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದೆ. ಈಗ ಸುಣ್ಣ ಬಣ್ಣ ಹೊಡೆದಿಲ್ಲ, ಕಮಿಷನರ್ ಮಾತಾಡಿದ್ದೀನಿ. ಈ ಸಲ ಬಿಲ್ಡಿಂಗು ಒಳಗಡೆ ಚೆನ್ನಾಗಿದೆ, ಆಚೆ ಕಡೆ ಬಿಲ್ಡಿಂಗ್ಸು ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಆಯುಷ್ಯ ಕಡಿಮೆ ಆಗುತ್ತೆ. ಅದರಿಂದ ಈ ವರ್ಷ ಬಡ್ಜೆಟಲ್ಲೇ ಅದನ್ನು ಸೇರಿಸ್ಕೊಂಡು ಬಿಲ್ಡಿಂಗಲ್ಲಿ ಎಲ್ಲ ವ್ಯವಸ್ಥಿತವಾಗಿರಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು, 1-2-3 ಸಲ MP ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. PC ಮೋಹನ್ ಅವರು 4 ಸಲ ಗೆದ್ದವರು ಬೆಂಗಳೂರಿಂದ, ಇನ್ನೊಬ್ಬರು 1-2 ಸಲ ಗೆದ್ದವ್ರೆ. ಆಮೇಲೆ ಯಾವುದೇ ಮೆಟ್ರೋ ನಮ್ಮ ದೇಶದಲ್ಲಿ ಎಲ್ಲ ಮೆಟ್ರೋಗಳಿಗೂ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ ಕೇಂದ್ರದಲ್ಲಿ, ಅವರು ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಏನೇ ತೀರ್ಮಾನಗಳು ತೊಗೋಬೇಕಾದ್ರೆ, ಮೆಟ್ರೋ ಅನುಮತಿ ಕೊಡಬೇಕಾ, ಎಕ್ಸ್ಟೆನ್ಷನ್ ಮಾಡಬೇಕಾ, ಅಥವಾ ಕೆಲಸ ಮುಗಿದೋಗಿರುತ್ತೆ, ಆ ರೈಲು ಓಡಿಸೋದಕ್ಕೂ ಕೂಡ ಅವ್ರ ಟೈಮ್ ನಮಗೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಅಲ್ಲಿ ಇನ್ನೇನೇನು ಪರ್ಮಿಷನ್ಸ್ ಇದೆಯೋ ಎಲ್ಲ ಪರ್ಮಿಷನ್ಸು ಕೂಡ ಕೇಂದ್ರ ಸರ್ಕಾರನೇ ಮೆಟ್ರೋ ಕೊಡೋದು. ಹಣ ರಾಜ್ಯ ಸರ್ಕಾರನೂ ಕೊಡುತ್ತೆ. ರಾಜ್ಯ ಸರ್ಕಾರ ಸಬ್ಸಿಡಿ ದರದಲ್ಲಿ, ಸಬ್ಸಿಡಿ ರೂಪದಲ್ಲಿ ಹಣ ನಾವು ಕೊಡ್ತೀವಿ. ಅವರು ಬ್ಯಾಂಕಿಂದನೂ ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಬ್ಯಾಂಕಿಂದನೂ ತೊಗೊಳ್ತಾರೆ. ಕೇಂದ್ರ ಸರ್ಕಾರನೂ ಒಂದು ಸ್ವಲ್ಪ ಕೊಡ್ತಾರೆ, ಹೆಚ್ಚೇನು ಕೊಡೋದಿಲ್ಲ. ಆದರೆ ಪರ್ಮಿಷನ್ ಆದಮೇಲೆ ಇದನ್ನು ನಮ್ಮ ಮೆಟ್ರೋ ಅಂತಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಲ್ಲೂ ಕೂಡ ಈ ದರ ಪರಿಷ್ಕರಣೆಗೆ ಒಂದು ಕಮಿಟಿ ಇರುತ್ತೆ. ಅದರಲ್ಲಿ ಸ್ಟೇಟ್ ರೆಪ್ರೆಸೆಂಟೇಟಿವ್ ಒಬ್ಬರು ಇರ್ತಾರೆ, ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಒಬ್ಬರು ಇರ್ತಾರೆ. ಆ ಸಮಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮೊನ್ನೆ ಹೋದ ವಾರ PC ಮೋಹನ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೀತಾರೆ. ಪತ್ರ ಬರೆದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ, ಇದು 47% ಜಾಸ್ತಿ ಆಗ್ತಾಯಿದೆ, ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರು ಹೇಳಿ ನಿಲ್ಲಿಸ್ಬಿಟ್ರು ಅಂತ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಆಮೇಲೆ ಯಾವಾಗ ಬೆಲೆ ಏರಿಕೆ ಆಯಿತು ಅದನ್ನು ತೆಗೆದು ನಮ್ಮ ಮೇಲೆ ಹಾಕೋಕೆ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಅದರ ಮೆಟ್ರೋ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ, ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ, ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ. ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಧೈರ್ಯವಾಗಿ ಹೇಳಬೇಕು. ಈಗ ಮೊನ್ನೆ ನಾವು ಬಸ್ ದರ ಏರಿಸ್ವಪ್ಪ, ಯಾವ ಕಾರಣಕ್ಕೆ ನಾವು ಏರಿಸ್ತೀವಿ ಅಂತ ನಾನು ಎಲ್ಲ ಮೀಡಿಯಾಗಳ ಮುಂದೆನೂ ಹೇಳಿದ್ದೀನಿ ಅಲ್ವಾ. 9 ಕೋಟಿ ಆಗ್ತಿತ್ತು ಒಂದು ದಿನಕ್ಕೆ ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ, ಈಗ 13 ಕೋಟಿ ಆಗಿದೆ. ಸ್ಯಾಲ್ರೀಸ್ 12 ಕೋಟಿ ಇತ್ತು, ಒಂದು ದಿನಕ್ಕೆ 18 ಕೋಟಿ ಆಗಿದೆ. ಆದ್ದರಿಂದ ನಾವು ಏರಿಸ್ತೀವಿ ಅಂತ ನಾನು ಹೇಳಿದೆ. ಇವರು ನಮ್ಮ BJP ಯವರು ಇದ್ದಾರಲ್ಲ, ಎಡಬಿಡಿಂಗಿ ನಾಯಕರು ಅವರು ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತಾರೆ. ಏನಾರ ಪಬ್ಲಿಕ್ ವಿರೋಧವಾಗಿರೋದಾದರೆ ಕಾಂಗ್ರೆಸ್ ಮೇಲೆ ಹಾಕ್ಬಿಡೋದು. ಮತ್ತು ಮೆಟ್ರೋ ಚಲಿಸಬೇಕಾದ್ರೂ ಕೂಡ ಕೇಂದ್ರ ಸರ್ಕಾರದ್ದೇ ಅನುಮತಿ ಬೇಕು ನಮಗೆ. ಪ್ರೈಸ್ ರೈಸು ನಮ್ಗೆ ಕೊಟ್ಬಿಡ್ತಾರೆ ಅವರು, ಬೆಲೆ ಏರಿಕೆನ. ಎಲ್ಲೆಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂಥ ಕಡೆ ಎಲ್ಲ ನಾನೇ ಹೇಳಿ ಕೊಡಿಸಿದ್ದೀನಿ, ಶಾಲಾ ಮಕ್ಕಳಿಗೆ ವಿಶೇಷವಾಗಿ. ಅದನ್ನು ಪರ್ಮನೆಂಟ್ ಮಾಡಬೇಕು. ಇಲ್ಲ, ಪರ್ಮನೆಂಟ್ ಮಾಡಬೇಕು. ಅದನ್ನು ಅಬ್ಜೆಕ್ಷನ್ಸ್ ಹಾಕ್ತಾರೆ, ಪ್ರೈವೇಟ್ ಆಪ್ರೇಟರ್ಸ್ ಹಾಕ್ತಾರೆ, ಇಲ್ಲೇ ಇದ್ದಾರೆ ನೋಡಿ, ಹಿಂದೆ ಕೂತಿದ್ದಾರೆ. ಆದರೆ ನಾವು ಮಕ್ಕಳ ಹಿತದೃಷ್ಟಿಯಿಂದ ನಾವು ನೋಡಬೇಕಲ್ಲ.
ಒಟ್ಟು 43 ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಲೈಸೆನ್ಸು ಇದಿರೋದಲ್ಲ, ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ, 43 ಆಗ್ತಾಯಿದೆ. 43 ಈ ವರ್ಷದ ಕೊನೆ ಅಷ್ಟೊತ್ತಿಗೆ 43 ಓಪನ್ ಆಗುತ್ತೆ. ಆವಾಗ ಮ್ಯಾನ್ಯುಯಲ್ ಏನೂ ಇರಲ್ಲ. ಇಲ್ಲ, ಅದರಲ್ಲಿ 7-8 ಈಗ ರನ್ನಿಂಗಲ್ಲಿದೆ. ಉಳಿದಿರ್ತಕ್ಕಂಥದ್ದು ಎಲ್ಲ ಕೆಲವು ಮುಗಿಯೋ ಹಂತದಲ್ಲಿದೆ. ಈಗ ಉದಾಹರಣೆಗೆ ನಮ್ಮ ಸ್ಪೀಕರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮುಗಿದೋಗಿದೆ. ಚಿಂತಾಮಣಿ ಮನೆ ಓಪನ್ ಮಾಡಿದ್ವಿ. ಈ ಥರ ಈ ವರ್ಷದಲ್ಲಿ ಒಟ್ಟು 43 ಆಗುತ್ತೆ. ನಮ್ಮ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೂಡ ಅಷ್ಟು ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸು ನಮ್ಮ ರಾಜ್ಯದಲ್ಲಿ ಅಷ್ಟು ಯಾರಲ್ಲೂ ಇರೋದಿಲ್ಲ. ಒಂದ್ಸಲಿ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸ್ ಬಂದರೆ ಏನಾಗುತ್ತೆ, ಮ್ಯಾನ್ಯುಯಲ್ ಏನೂ ಇರೋದಿಲ್ಲ. ಡ್ರೈವಿಂಗ್ ಮಾಡೋವಂಥವ್ರು ಹೋದರೆ ಸೆನ್ಸಾರೇ ಮಾರ್ಕ್ಸ್ ಹಾಕ್ಕೊಂಡು ಹೋಗುತ್ತೆ. ಫೇಲು ಮಾಡೋದೇ, ಪಾಸ್ ಮಾಡೋದು ಅದೇ. ಈ ಮ್ಯಾನ್ಯುಯಲ್ ಆದರೆ ಗೊತ್ತಲ್ಲ ನಿಮಗೆ, ಪಾಸು ಮಾಡ್ತಾರೆ, ಫೇಲು ಮಾಡ್ತಾಯಿದ್ರು, ಅದು ತಪ್ಪೋಗುತ್ತೆ. ಅದು ಅಂದರೆ ಡ್ರೈವಿಂಗ್ ಪರ್ಫೆಕ್ಷನ್ ಇರುತ್ತೆ. ಯಾರು ಕರೆಕ್ಟಾಗಿ ಡ್ರೈವ್ ಮಾಡ್ತಾರೋ ಅವ್ರಿಗೆ ಮಾತ್ರ ಆವಾಗ ಲೈಸೆನ್ಸ್ ಸಿಗುತ್ತೆ.